ಟಿ ಡಿ ಎಸ್ ಬಗ್ಗೆ ನಾನು ಮುಂಚಿನ ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ಹೇಳಿದ್ದೇನೆ. ಇವತ್ತು ಕೊನೆಯ ವಿಡಿಯೋ ಟಿ ಡಿ ಎಸ್ನ ಬಗ್ಗೆ. ಇದಕ್ಕಿಂತ ಮುಂಚೆ ನಾನು ನಿಮಗೆ ಟಿ ಡಿ ಎಸ್ ಆನ್ ಅದರ್ ದೆನ್ ಸ್ಯಾಲ್ರಿ ಮತ್ತು ಟಿ ಡಿ ಎಸ್ ಆನ್ ಸ್ಯಾಲ್ರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇವತ್ತಿನ ಈ ಕೊನೆಯ ವಿಡಿಯೋದಲ್ಲಿ ನಿಮಗೆ ಟಿ ಡಿ ಎಸ್ ಆನ್ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಈಗ ಫಸ್ಟ್ ಬಂದು ಕ್ಯಾಲ್ಕುಲೇಷನ್ ಆಫ್ ಟಿ ಡಿ ಎಸ್ ಆನ್ ಸ್ಯಾಲ್ರಿ. ಇಬ್ಬರು ಎಂಪ್ಲಾಯೀಸ್ ಮಿಸ್ಟರ್ ರಾಮ್ ಮತ್ತು ಮಿಸ್ಟರ್ ರಮೇಶ್ ವರ್ಕಿಂಗ್ ಇನ್ XYZ ಕಂಪನಿ ಆ್ಯಂಡ್ ದೇರ್ ಇನ್ಕಮ್ ಈಸ್ ಆ್ಯಸ್ ಫಾಲೋಸ್. ಮಿಸ್ಟರ್ ರಾಮ್ ಅವನದು ಸ್ಯಾಲರಿ 84,000 ಪರ್ ಮಂತ್, PF ಡಿಡಕ್ಷನ್ 1,800 ಪರ್ ಮಂತ್, PT ಡಿಡಕ್ಷನ್ 200 ಪರ್ ಮಂತ್. ಇನ್ವೆಸ್ಟ್ಮೆಂಟ್ ಆ್ಯಸ್ ಬಿಲೋ, ಅವನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಮೆಡಿಕಲ್ ಇನ್ಶೂರೆನ್ಸಲ್ಲಿ 21,000 ಇನ್ವೆಸ್ಟ್ ಮಾಡಿದ್ದಾನೆ. LICಯಲ್ಲಿ 70,000 ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, LIC ಇನ್ಶೂರೆನ್ಸ್. ಟ್ಯೂಷನ್ ಫೀಸ್, ಅವನ ಮಕ್ಕಳದು ಟ್ಯೂಷನ್ ಫೀಸಿಗೆ 40,000 ಪೇ ಮಾಡ್ತಾ ಇದ್ದಾನೆ. ಈಗ ರಾಮ್ ಮತ್ತು ರಮೇಶ್ XYZ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇನ್ ಡಿಫ್ರೆಂಟ್ ಪೊಸಿಷನ್, ಬೇರೆ ಬೇರೆ ಪೊಸಿಷನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರ ಸ್ಯಾಲ್ರಿ ಆ್ಯಸ್ ಬಿಲೋ ಇದರ ಕೆಳಗೆ ಅಂತಿದೆ. ರಾಮ್ ಇದು 84,000, ರಮೇಶ್ 30,000 ಪರ್ ಮಂತ್. ಅವರ PF ಡಿಡಕ್ಷನ್ ಆಗ್ತಾಯಿದೆ, PT ಡಿಡಕ್ಷನ್ ಇದೆ ಮತ್ತು ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್ ಇದೆ. ರಮೇಶ್ ಇದು 30,000 ಸ್ಯಾಲ್ರಿ, PF 1,200 ಪರ್ ಮಂತ್, ಪ್ರೊಫೆಷನಲ್ ಟ್ಯಾಕ್ಸ್ 200 ಪರ್ ಮಂತ್, ಇನ್ವೆಸ್ಟ್ಮೆಂಟ್ 60,000 ಯಾವುದರಲ್ಲಿ LIC ಇನ್ಶೂರೆನ್ಸಿಗೆ ಇನ್ವೆಸ್ಟ್ ಮಾಡಿದ್ದಾನೆ. ಈಗ ಅವರದ್ದು ಟಿ ಡಿ ಎಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡುವುದು ಇದರ ಬಗ್ಗೆ ಹೇಳ್ತಾ ಇದ್ದೇನೆ. ಈಗ ಫಸ್ಟ್ ಒನ್ ರಮೇಶ್ ಎಂಪ್ಲಾಯಿ ರಾಮಿದು ಸ್ಯಾಲರಿ ಪರ್ ಮಂತ್ 84,000. ಅವ 84,000 ತಗೊಳ್ತಾ ಇದ್ದಾನೆ XYZ ಕಂಪನಿಯಿಂದ. ಮಂತಿಗೆ 84,000 ಆದರೆ ಅದು ಇಯರಿಗೆ ಬರುವಾಗ 1,08,000. 84,000 ಇಂಟು 12 ಮಂತ್ಸ್. ಇಯರ್ಲಿ ಸ್ಯಾಲ್ರಿ 1,08,000 ಆಗುತ್ತೆ. ಅವನದು ಈಗ ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ಗ್ರಾಸ್ ಸ್ಯಾಲ್ರಿ 1,08,000 ಅವನದು ಗ್ರಾಸ್ ಇನ್ಕಮ್, ಗ್ರಾಸ್ ಸ್ಯಾಲ್ರಿ. ಅದರಲ್ಲಿ ಡಿಡಕ್ಷನ್ ಯಾವುದೆಲ್ಲ ಬರ್ತದೆ. ಫಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಎರಡು ಡಿಡಕ್ಷನ್ ಬರ್ತದೆ. ಫಸ್ಟ್ ಪ್ರೊಫೆಷನಲ್ ಟ್ಯಾಕ್ಸ್ ಸೆಕ್ಷನ್ 16I 200 ಪರ್ ಮಂತ್ ಇಂಟು 12 ಮಂತ್ಸ್ 2,400 ಡಿಡಕ್ಟ್ ಆಗುತ್ತೆ ಅವನ ಇನ್ಕಮಲ್ಲಿ. ಸೆಕೆಂಡ್ ಬಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16IA, ಇದು 50,000 ಎಲ್ರಿಗೂ ಅಪ್ಲೈ ಆಗುತ್ತೆ, ಎನಿವನ್ 50,000 ಡಿಡಕ್ಷನ್. ಆವಾಗ ಟೋಟಲ್ ಡಿಡಕ್ಷನ್ 2,400 ಪ್ಲಸ್ 50,000 52,400 ಡಿಡಕ್ಷನ್ ಆಗುತ್ತೆ. 1,10,08,000 ಸ್ಯಾಲ್ರಿಯಲ್ಲಿ 52,400 will be available to deduction under section 16. ಆವಾಗ ಅವನದು ರಾಮಿದು ಇನ್ಕಮ್ ಚಾರ್ಜಬಲ್ ಅಂಡರ್ ಸ್ಯಾಲರಿ ಈಸ್ 9,55,600. ಅವನ ಸ್ಯಾಲರಿ ಇನ್ಕಮ್ ಆಫ್ಟರ್ ಡಿಡಕ್ಷನ್ ಆಫ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆ್ಯಂಡ್ ಪ್ರೊಫೆಷನಲ್ ಟ್ಯಾಕ್ಸ್ ಇನ್ಕಮ್ ಬಂದು 9,55,600 ಆಗ್ತದೆ. ನೆಕ್ಸ್ಟ್ ಡಿಡಕ್ಷನ್ ಯಾವುದು? ಡಿಡಕ್ಷನ್ ಅಂಡರ್ 6A ಅಂಡರಲ್ಲಿ ಅವನು ಯಾವುದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, ಯಾವುದಕ್ಕೆಲ್ಲ ಇನ್ವೆಸ್ಟ್ ಮಾಡಿದ್ದಾನೆ ಅದರದ್ದು ಡಿಡಕ್ಷನ್ ಅಂಡರ್ ಸೆಕ್ಷನ್ 6A. ಅವನ PF ಪ್ರೊವಿಡೆಂಟ್ ಫಂಡ್ 1,800 ಲೆಸ್ ಆಗ್ತಾ ಇದೆ ಪರ್ ಮಂತ್. 1,800 ಇಂಟು 12 ಪರ್ ಇಯರಿಗೆ ಆವಾಗ 21,600. PF ಯಾವಾಗಲೂ ಅಂಡರ್ ಸೆಕ್ಷನ್ 80C ಅಲ್ಲಿ ಬರ್ತದೆ, ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. 1,800 ಇಂಟು 12 21,600 PFಗೆ ಲೆಸ್ ಆಗುತ್ತೆ ಇವನ ಸ್ಯಾಲ್ರಿಯಿಂದ. LIC ಇನ್ಶೂರೆನ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, ಪ್ರೀಮಿಯಂ ಕಟ್ಟಿದ್ದಾನೆ, ಅದು ಅಂಡರ್ ಸೆಕ್ಷನ್ 80C. LIC ಇನ್ಶೂರೆನ್ಸ್ ಪ್ರೀಮಿಯಂ 70,000. ನೆಕ್ಸ್ಟ್ ಮಕ್ಕಳ ಎಜುಕೇಷನ್ ಫೀಸ್, ಟ್ಯೂಷನ್ ಫೀಸ್ ಅಂಡರ್ ಸೆಕ್ಷನ್ 80C. ಇದು ಮೂರು ಸಹ ಪ್ರೊವಿಡೆಂಟ್ ಫಂಡ್, LIC, ಟ್ಯೂಷನ್ ಫೀಸ್ ಮೂರು ಅಂಡರ್ ಸೆಕ್ಷನ್ 80C ಅಲ್ಲಿ ಬರ್ತದೆ. ಟ್ಯೂಷನ್ ಫೀಸಲ್ಲಿ 40,000 ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಅಂಡರ್ 80C
ಇದು ಮೂರು ಸೇರಿ 21,600, 70,000, 40,000 ಮೂರು ಸೇರಿ 1,31,000 ಡಿಡಕ್ಷನ್ ಸಿಗ್ತದೆ ಅವನಿಗೆ. ಮ್ಯಾಕ್ಸಿಮಮ್ ಡಿಡಕ್ಷನ್ ವಿಲ್ ಬಿ ಅವೈಲೇಬಲ್ ಅಂಡರ್ ಸೆಕ್ಷನ್ 80C ಈಸ್ 1,50,000. 1,50,000 ವರೆಗೆ ಅವನಿಗೆ ಡಿಡಕ್ಷನ್ ಸಿಗ್ತದೆ. ಬಟ್ ಇಲ್ಲಿ ಇವನು ಇನ್ವೆಸ್ಟ್ ಮಾಡಿರೋದು 1,31,000 ಮಾತ್ರ. ಸೊ ಅಂಡರ್ 80Cಯಲ್ಲಿ ಅವೈಲೇಬಲ್ ಡಿಡಕ್ಷನ್ ಈಸ್ 1,31,000. ನೆಕ್ಸ್ಟ್ ಇನ್ನೊಂದು ಮೆಡಿಕಲ್ ಇನ್ಶೂರೆನ್ಸಲ್ಲಿ 21,000 ಅವನು ಇನ್ವೆಸ್ಟ್ ಮಾಡಿದ್ದಾನೆ, ಇನ್ಶೂರೆನ್ಸ್ ಕಾರ್ಡ್ ತಗೊಂಡಿದ್ದಾನೆ. ಮೆಡಿಕಲ್ ಇನ್ಶೂರೆನ್ಸ್ ವಿಲ್ ಬಿ ಅಂಡರ್ ಸೆಕ್ಷನ್ 80D. ಸೊ ಮೆಡಿಕಲ್ ಇನ್ಶೂರೆನ್ಸಲ್ಲಿ 21,000 ಇದೆ. ಸೊ ಇವನದು ಟೋಟಲ್ ಡಿಡಕ್ಷನ್ 80Cಯಲ್ಲಿ 1,31,000 ಆದರೆ 80Dಯಲ್ಲಿ 21,000 ಡಿಡಕ್ಷನಿಗೆ ಅವೈಲೇಬಲ್ ಇದೆ. ಆವಾಗ ಡಿಡಕ್ಟ್ ಮಾಡಿ. ಚಾರ್ಜೇಬಲ್ ಅಂಡರ್ ಸ್ಯಾಲ್ರಿ ಈಸ್ 9,55,000. ನನ್ನ ಸ್ಯಾಲ್ರಿ ಇನ್ಕಮ್ 9,55,600. ಡಿಡಕ್ಷನ್ ಇದು ಟೋಟಲ್ 1,31,000 ಮತ್ತು 21,000 ಅದು ಮೈನಸ್ ಮಾಡಿದಾಗ ನೆಟ್ ಟ್ಯಾಕ್ಸೇಬಲ್ ಇನ್ಕಮ್ ಈಸ್ 8,03,600. ಅವನ ಟ್ಯಾಕ್ಸೇಬಲ್ ಇನ್ಕಮ್ 8,03,600. ಈ 8,03,600 ಮೇಲೆ ಅವನಿಗೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ, ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ. ಈಗ ಇನ್ಕಮ್ ಟ್ಯಾಕ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಇನ್ಕಮ್ ಟ್ಯಾಕ್ಸ್ ಬಂದು ನಿಮಗೆ ಇಯರ್ಲಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಬಟ್ TDS ಪರ್ ಮಂತ್. ಈಗ ಇನ್ಕಮ್ ಟ್ಯಾಕ್ಸ್ ಎಷ್ಟು ಬರ್ತದೆ ಫಾರ್ ದ ಇಯರ್, ಅದು ಡಿವೈಡೆಡ್ ಬೈ 12 ಮಾಡಿದಾಗ TDS ಕ್ಯಾಲ್ಕುಲೇಷನ್ ಆಗುತ್ತೆ ಪರ್ ಮಂತ್. ಇವನ 8,03,600 ಇನ್ಕಮಲ್ಲಿ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡುವಾಗ ಫಸ್ಟ್ ಟ್ಯಾಕ್ಸ್ ಸ್ಲ್ಯಾಬ್ 0 to 3 lakh ಇನ್ಕಮ್ ಇದ್ದರೆ ಟ್ಯಾಕ್ಸ್ 0%. 3 to 6 lakh ಇನ್ಕಮ್ ಇದ್ದರೆ 5% ಟ್ಯಾಕ್ಸ್. 6 lakh to 9 lakh ಇನ್ಕಮ್ ಇದ್ದರೆ 10% ಎಸ್ ಎ ಟ್ಯಾಕ್ಸ್. 9 lakh to 12 lakh 15% ಎಸ್ ಎ ಟ್ಯಾಕ್ಸ್. 12 lakh 15 lakh ಇನ್ಕಮ್ ಇದ್ದರೆ 20% ಟ್ಯಾಕ್ಸ್ ಲೆಸ್ ಆಗುತ್ತೆ. ಮೋರ್ ದೆನ್ 15 lakh 15 lakh ಜಾಸ್ತಿ ಸ್ಯಾಲ್ರಿ ಇದ್ದರೆ 15 lakh ಜಾಸ್ತಿ ಸ್ಯಾಲ್ರಿ ಇದ್ದರೆ 30% ಟ್ಯಾಕ್ಸ್ ಕಟ್ ಆಗುತ್ತೆ. ಇಲ್ಲಿ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡುವಾಗ ಫಸ್ಟ್ 3 lakh, ಸೆಕೆಂಡ್ ಇದು ಡಿಫರೆನ್ಸ್ 3 lakh, ಥರ್ಡ್ ಇದು 3 lakh. ಸೊ ಇವನದು 8,03,600 ಈಸ್ ಇನ್ಕಮ್. ಅದರಲ್ಲಿ 3 lakh ಮೈನಸ್ ಮಾಡಿ ಫಸ್ಟ್ ಸ್ಲ್ಯಾಬಿಗೆ, ಸೆಕೆಂಡ್ ಸ್ಲ್ಯಾಬಿಗೆ 3 lakh, ಥರ್ಡ್ 6 lakh to 9 lakh 2,03,600 ಈಸ್ ಇನ್ಕಮ್ ಬರ್ತದೆ. ಮೂರು ಟೋಟಲ್ ಮಾಡಿದಾಗ ಅವನ ಟ್ಯಾಕ್ಸೇಬಲ್ ಇನ್ಕಮ್ 8,03,600. ಫಸ್ಟ್ ಟ್ಯಾಕ್ಸ್ ಈಸ್ 0, ಸೆಕೆಂಡಿಗೆ 3 lakh ಇಂಟು 5% 15,000 ಟ್ಯಾಕ್ಸ್ ಆಗುತ್ತೆ. ಥರ್ಡ್ 2,03,600 ಇಂಟು 10% 20,360. ಟೋಟಲ್ ಟ್ಯಾಕ್ಸ್ ಈಸ್ 35,360. ಗ್ರಾಸ್ ಟ್ಯಾಕ್ಸ್ ಪೇಯಬಲ್, ಟೋಟಲ್ ಟ್ಯಾಕ್ಸ್ ಅಮೌಂಟ್. ಆ ಗ್ರಾಸ್ ಟ್ಯಾಕ್ಸ್ ಅಮೌಂಟ್ ಮೇಲೆ ಎಜುಕೇಷನ್ ಸೆಸ್ 4% ಆ್ಯಡ್ ಆಗುತ್ತೆ, 1,415. ಟೋಟಲ್ ಟ್ಯಾಕ್ಸ್ ಫಾರ್ ದ ಇಯರ್ ಈಸ್ 36,775. ಟೋಟಲ್ ಟ್ಯಾಕ್ಸ್ ಫಾರ್ ದ ಇಯರ್ ಫಾರ್ 12 months. ಅದನ್ನು ಮಂತಿಗೆ ಡಿವೈಡ್ ಮಾಡುವಾಗ 36,775 ಡಿವೈಡೆಡ್ ಬೈ 12. 36,775 ಫಾರ್ ದ ಇಯರ್, ಮಂತಿಗೆ ಡಿವೈಡ್ ಬೈ 12 ಮಾಡಬೇಕು. ಆವಾಗ 3,065. ದಿಸ್ ಈಸ್ 3,065 ವಿಲ್ ಬಿ ದ TDS ಫಾರ್ ದ ಮಂತ್. ಎವ್ರಿ ಮಂತ್ ರಾಮ್ ಸ್ಯಾಲ್ರಿಯಲ್ಲಿ 3,065 ವಿಲ್ ಬಿ ಡಿಡಕ್ಟೆಡ್ ಆ್ಯಸ್ ಎ TDS. 3,065 ಅಮೌಂಟ್ ಡಿಡಕ್ಟ್ ಆಗುತ್ತೆ ಅವನ ಸ್ಯಾಲ್ರಿಯಲ್ಲಿ. ಇದು TDS ಕ್ಯಾಲ್ಕುಲೇಷನ್ ಆಫ್ ರಾಮ್. ನೆಕ್ಸ್ಟ್ ಇನ್ನೊಂದು ರಮೇಶ್. ಇದು ಮಿಸ್ಟರ್ ರಮೇಶ್, ಅವನ ಸ್ಯಾಲ್ರಿ ಈಸ್ ₹30,000 ಪರ್ ಮಂತ್. ಈ 30,000ಅಲ್ಲಿ PF 1,200 ಲೆಸ್ ಆಗ್ತದೆ. ಪ್ರೊಫೆಷನಲ್ ಟ್ಯಾಕ್ಸ್ 200 ಪರ್ ಮಂತ್ ಲೆಸ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಪಾರ್ಟಲ್ಲಿ ಇವನು LICಯಲ್ಲಿ ಮಾತ್ರ 60,000 ಪೇ ಮಾಡ್ತಾ ಇದ್ದಾನೆ, LIC ಪ್ರೀಮಿಯಮ್. ಬೇರೆ ಯಾವುದು ಇನ್ವೆಸ್ಟ್ಮೆಂಟ್ ಇಲ್ಲ, ಓನ್ಲಿ ಇನ್ವೆಸ್ಟೆಡ್ ಇನ್ LIC ಪ್ರೀಮಿಯಮ್ ಓನ್ಲಿ.
ಇವನದು ಟಿ ಡಿ ಎಸ್ ಪಾರ್ಟ್ ಬಂದಾಗ ಸ್ಯಾಲರಿ, ರಮೇಶ್ ಸ್ಯಾಲ್ರಿ 30,000 ಪರ್ ಮಂತ್. ಅವಾಗ ಇಯರ್ಲಿ ಬರುವಾಗ 3,60,000, 30,000 ಇಂಟು 12, ಇಯರ್ಲಿ ಸ್ಯಾಲ್ರಿ ವಿಲ್ ಬಿ 3,60,000. Computation of TDS on salary of Mr. Ramesh. Gross salary is equal to 3,60,000, ಇಯರ್ಲಿ ಸ್ಯಾಲ್ರಿ 360. ಅದರಲ್ಲಿ ಡಿಡಕ್ಷನ್ ಯಾವುದೆಲ್ಲ ಇದೆ? ಡಿಡಕ್ಷನ್ ಅಂಡರ್ ಸೆಕ್ಷನ್ 16. ಫಸ್ಟ್ ಪ್ರೊಫೆಷನಲ್ ಟ್ಯಾಕ್ಸ್, ಸೆಕ್ಷನ್ 16I, 200 ಪರ್ ಮಂತ್ ಇಂಟು 12, 2,400 ಪ್ರೊಫೆಷನಲ್ ಟ್ಯಾಕ್ಸಿಗೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16IA, 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್. ಆವಾಗ ಟೋಟಲ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16ಅಲ್ಲಿ 52,400. ಟೋಟಲ್ ಡಿಡಕ್ಷನ್ ವಿಲ್ ಬಿ 52,400. ಈ 3,60,000ಅಲ್ಲಿ 52,400 ಮೈನಸ್ ಮಾಡಿದಾಗ ಅವನದು ಇನ್ಕಮ್ ಚಾರ್ಜಬಲ್ ಅಂಡರ್ ಸ್ಯಾಲರಿ ಈಸ್ 3,07,600. ಇದು ಅವನದು ಸ್ಯಾಲ್ರಿ ಇನ್ಕಮ್. ಈ ಸ್ಯಾಲ್ರಿ ಇನ್ಕಮಲ್ಲಿ ಅವನು ಬೇರೆ ಏನೆಲ್ಲ ಇನ್ವೆಸ್ಟ್ ಮಾಡಿದ್ದಾನೆ ಅದು ಬಂದು ನೋಡಿದಾಗ ಡಿಡಕ್ಷನ್ ಅಂಡರ್ ಸೆಕ್ಷನ್ 6A ಪ್ರೊವಿಡೆಂಟ್ ಫಂಡ್ ಇದೆ, LIC ಪ್ರೀಮಿಯಮಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ. ಪ್ರೊವಿಡೆಂಟ್ ಫಂಡಲ್ಲಿ 1,200 ಪರ್ ಮಂತ್, ಇಯರ್ಲಿ ಬಂದಾಗ 14,400. LIC ಪ್ರೀಮಿಯಮ್ ಅಂಡರ್ ಸೆಕ್ಷನ್ 80C 60,000 ಇನ್ವೆಸ್ಟ್ ಮಾಡಿದ್ದಾನೆ LIC ಪ್ರೀಮಿಯಮ್ಗೆ. ಸೊ ಇದೆರಡು ಟೋಟಲ್ ಮಾಡಿದಾಗ 74,400 ಡಿಡಕ್ಷನ್ ಅವೈಲೇಬಲ್ ಅಂಡರ್ ಸೆಕ್ಷನ್ 80C. 74,000 ಇದೆ 80Cಯಲ್ಲಿ ಇನ್ವೆಸ್ಟ್ಮೆಂಟ್ ಇದೆ. ಈ 3 lakh ಸ್ಯಾಲ್ರಿಯಲ್ಲಿ 3,07,600 ಸ್ಯಾಲ್ರಿಯಲ್ಲಿ 74,400 ಡಿಡಕ್ಟ್ ಮಾಡಿದ ಮೇಲೆ 2,33,200 ಅವನದು ನೆಟ್ ಟ್ಯಾಕ್ಸೇಬಲ್ ಇನ್ಕಮ್. ಸ್ಯಾಲ್ರಿ ಇನ್ಕಮ್ ಈಸ್ 3,07,600. ಅದರ ಡಿಡಕ್ಷನ್ ಬರುವಂಥದ್ದು 74,400 ಮೈನಸ್ ಮಾಡಿದ ಮೇಲೆ ನೆಟ್ ಟ್ಯಾಕ್ಸೇಬಲ್ ಇನ್ಕಮ್ ಈಸ್ 2,33,200. ಈ 2,33,200 ಈಸ್ ಬಿಲೋ 3 lakh. ಫಸ್ಟ್ 0 to 3 lakhವರೆಗೆ ಟ್ಯಾಕ್ಸ್ ಬರೋದಿಲ್ಲ, 0%. ಯಾರದು ಇನ್ಕಮ್ 3 lakhವರೆಗಿದೆ, ಇನ್ಕಮ್ ಮೈನಸ್ ಡಿಡಕ್ಷನ್ ಎಲ್ಲ ಆಗಿ 3 lakh ಒಳಗೆ ಇನ್ಕಮ್ ಬಂದರೆ ಅವನ ಸ್ಯಾಲ್ರಿಯಲ್ಲಿ TDS ಆಗಲಿ ಟ್ಯಾಕ್ಸ್ ಆಗಲಿ ಲೆಸ್ ಆಗೋದಿಲ್ಲ. ಸೊ ಇವನದು 2,33,200 ನೆಟ್ ಟ್ಯಾಕ್ಸೇಬಲ್ ಇನ್ಕಮ್. ಇಟ್ಸ್ ಬಿಲೋ 3 lakh. ಸೊ ರಮೇಶಿಗೆ TDS ಈಸ್ ನಾಟ್ ಅಪ್ಲಿಕೇಬಲ್ ಬಿಕಾಸ್ his ಸ್ಯಾಲ್ರಿ ಈಸ್ ಲೆಸರ್ ದ್ಯಾನ್ 3 lakh. ಇದು ಸ್ಯಾಲ್ರಿಯಲ್ಲಿ TDS ಆಗಲಿ ಅಥವಾ ಇನ್ಕಮ್ ಟ್ಯಾಕ್ಸ್ ಆಗಲಿ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದು TDS ಇದು ಲಾಸ್ಟ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನು ಬೇರೆ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೇನೆ. ಥ್ಯಾಂಕ್ ಯು.